ಜಿಲ್ಲಾಸ್ಪತ್ರೆ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದು ಇಂದು ಸಿಬ್ಬಂದಿಗಳ ಆ ಒಂದು ಕೆಲಸ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ. ಇದ್ರ ಜೊತೆಗೆ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಟ್ ಇದೇನು ರಿಪೋರ್ಟ್. ಶೋಕಸಾಗರ. ಬಳ್ಳಾರಿಯಲ್ಲಿ ಬಲಿಯಾದ 5 ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದೆ. ದುಃಖ ಮಡುಗಟ್ಟಿದೆ. ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ಮನೆಯಲ್ಲಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ತಾಯಿ ರಾಮಲಿಂಗಮ್ಮ ಹಾಸಿಗೆ ಹಿಡಿದಿದ್ದಾರೆ. ಮೃತರ ಮನೆಯಲ್ಲಿ ಶೋಕಸಾಗರ. ಸಾವಿನ ಆಸ್ಪತ್ರೆಯಲ್ಲಿ ಅಲಂಕಾರ. ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದ್ರೆ ಅತ್ತ ಸಾವಿಗೆ ಕಾರಣವಾದ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಆರೋಗ್ಯ ಸಚಿವರು ಬರ್ತಾರೆ ಅಂತ ಜಿಲ್ಲಾಸ್ಪತ್ರೆಯನ್ನ ಹೂಪಾಟ್ ಇಟ್ಟು ಅಲಂಕರಿಸಿದ್ದಾರೆ. ನಾಚಿಕೆ ಇಲ್ಲದೆ ಸಿಂಗಾರ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಲಂಕಾರಕ್ಕೆ ರಾಮುಲು ಕೆಂಡ. ಇವತ್ತು ಇಷ್ಟು ನಿನ್ನೆ ಮೊನ್ನೆ ಕೂಡ ಬರ್ಬೋದಿತ್ತಲ್ಲ, ಬಂದಿಲ್ಲ ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ತಪ್ಪಿಡ್ಕೊಂಡು ಇವತ್ತು ನೀನು ಬಂದು ಸರಿ ಮಾಡಿದರೆ ಇಷ್ಟೊಂದು ಪ್ರಾಣ ಹೋಗ್ತಿದ್ದಿಲ್ಲ, ಜೀವ ಹೋಗ್ತಿದ್ದಿಲ್ಲ. ನೀನು ಸರಿಪಡಿಸಲಿಕ್ಕೋಸ್ಕರವಾಗಿ ಇವತ್ತು ಭಾಳಷ್ಟು ಜೀವ ಜುದ್ದಂತಾಗಿ ಬಗೆದಷ್ಟು ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಬಯಲು. ಇದಿಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಆಸ್ಪತ್ರೆಗೆ ಬಂದು ಪಂಚ್ ಮಾಡಿ ತದನಂತರ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವೈದ್ಯರು ಫುಲ್ ಟಿಪ್ ಟಾಪ್ ಆಗಿ ಬಂದು ಪಂಚ್ ಮಾಡ್ತಾರೆ. ಕೂಡಲೇ ಮಾಯವಾಗೋ ವೈದ್ಯರು ಸೀದಾ ತಮ್ಮ ಪ್ರೈವೇಟ್ ಕ್ಲಿನಿಕ್ಗೆ ತೆರಳುತ್ತಿದ್ದಾರೆ. ಡ್ಯೂಟಿ ಮುಗಿಯೋ ಸಮಯಕ್ಕೆ ಜಿಲ್ಲಾಸ್ಪತ್ರೆಗೆ ಬಂದು ಪಂಚ್ ಮಾಡಿ ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಕಲಿಕೆಯಲ್ಲಿರೋ ಪಿಜಿ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸ್ತಿದ್ದಾರಂತೆ. ಹೀಗಂತ ಹೆಸರು ಹೇಳಲು ಇಚ್ಛಿಸದ ಆಸ್ಪತ್ರೆ ಸಿಬ್ಬಂದಿಯಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ದೊರಕಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಒಂದೆರಡಲ್ಲ. ಸರ್ಕಾರ ಇನ್ನಾದ್ರೂ ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ರಂಜಿತ್ ಹಾಗೂ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಿಲ್ಲಾಸ್ಪತ್ರೆ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದು ಇಂದು ಸಿಬ್ಬಂದಿಗಳ ಆ ಒಂದು ಕೆಲಸ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ. ಇದ್ರ ಜೊತೆಗೆ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಟ್ ಇದೇನು ರಿಪೋರ್ಟ್. ಶೋಕಸಾಗರ. ಬಳ್ಳಾರಿಯಲ್ಲಿ ಬಲಿಯಾದ 5 ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದೆ. ದುಃಖ ಮಡುಗಟ್ಟಿದೆ. ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ಮನೆಯಲ್ಲಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ತಾಯಿ ರಾಮಲಿಂಗಮ್ಮ ಹಾಸಿಗೆ ಹಿಡಿದಿದ್ದಾರೆ. ಮೃತರ ಮನೆಯಲ್ಲಿ ಶೋಕಸಾಗರ. ಸಾವಿನ ಆಸ್ಪತ್ರೆಯಲ್ಲಿ ಅಲಂಕಾರ. ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದ್ರೆ ಅತ್ತ ಸಾವಿಗೆ ಕಾರಣವಾದ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಆರೋಗ್ಯ ಸಚಿವರು ಬರ್ತಾರೆ ಅಂತ ಜಿಲ್ಲಾಸ್ಪತ್ರೆಯನ್ನ ಹೂಪಾಟ್ ಇಟ್ಟು ಅಲಂಕರಿಸಿದ್ದಾರೆ. ನಾಚಿಕೆ ಇಲ್ಲದೆ ಸಿಂಗಾರ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಲಂಕಾರಕ್ಕೆ ರಾಮುಲು ಕೆಂಡ. ಇವತ್ತು ಇಷ್ಟು ನಿನ್ನೆ ಮೊನ್ನೆ ಕೂಡ ಬರ್ಬೋದಿತ್ತಲ್ಲ, ಬಂದಿಲ್ಲ ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ತಪ್ಪಿಡ್ಕೊಂಡು ಇವತ್ತು ನೀನು ಬಂದು ಸರಿ ಮಾಡಿದರೆ ಇಷ್ಟೊಂದು ಪ್ರಾಣ ಹೋಗ್ತಿದ್ದಿಲ್ಲ, ಜೀವ ಹೋಗ್ತಿದ್ದಿಲ್ಲ. ನೀನು ಸರಿಪಡಿಸಲಿಕ್ಕೋಸ್ಕರವಾಗಿ ಇವತ್ತು ಭಾಳಷ್ಟು ಜೀವ ಜುದ್ದಂತಾಗಿ ಬಗೆದಷ್ಟು ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಬಯಲು.
ಇದಿಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಆಸ್ಪತ್ರೆಗೆ ಬಂದು ಪಂಚ್ ಮಾಡಿ ತದನಂತರ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವೈದ್ಯರು ಫುಲ್ ಟಿಪ್ ಟಾಪ್ ಆಗಿ ಬಂದು ಪಂಚ್ ಮಾಡ್ತಾರೆ. ಕೂಡಲೇ ಮಾಯವಾಗೋ ವೈದ್ಯರು ಸೀದಾ ತಮ್ಮ ಪ್ರೈವೇಟ್ ಕ್ಲಿನಿಕ್ಗೆ ತೆರಳುತ್ತಿದ್ದಾರೆ. ಡ್ಯೂಟಿ ಮುಗಿಯೋ ಸಮಯಕ್ಕೆ ಜಿಲ್ಲಾಸ್ಪತ್ರೆಗೆ ಬಂದು ಪಂಚ್ ಮಾಡಿ ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಕಲಿಕೆಯಲ್ಲಿರೋ ಪಿಜಿ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸ್ತಿದ್ದಾರಂತೆ. ಹೀಗಂತ ಹೆಸರು ಹೇಳಲು ಇಚ್ಛಿಸದ ಆಸ್ಪತ್ರೆ ಸಿಬ್ಬಂದಿಯಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ದೊರಕಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಒಂದೆರಡಲ್ಲ. ಸರ್ಕಾರ ಇನ್ನಾದ್ರೂ ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ರಂಜಿತ್ ಹಾಗೂ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜಿಲ್ಲಾಸ್ಪತ್ರೆ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದು ಇಂದು ಸಿಬ್ಬಂದಿಗಳ ಆ ಒಂದು ಕೆಲಸ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ. ಇದ್ರ ಜೊತೆಗೆ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಟ್ ಇದೇನು ರಿಪೋರ್ಟ್. ಶೋಕಸಾಗರ. ಬಳ್ಳಾರಿಯಲ್ಲಿ ಬಲಿಯಾದ 5 ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದೆ. ದುಃಖ ಮಡುಗಟ್ಟಿದೆ. ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ಮನೆಯಲ್ಲಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ತಾಯಿ ರಾಮಲಿಂಗಮ್ಮ ಹಾಸಿಗೆ ಹಿಡಿದಿದ್ದಾರೆ. ಮೃತರ ಮನೆಯಲ್ಲಿ ಶೋಕಸಾಗರ. ಸಾವಿನ ಆಸ್ಪತ್ರೆಯಲ್ಲಿ ಅಲಂಕಾರ. ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದ್ರೆ, ಅತ್ತ ಸಾವಿಗೆ ಕಾರಣವಾದ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಆರೋಗ್ಯ ಸಚಿವರು ಬರ್ತಾರೆ ಅಂತ ಜಿಲ್ಲಾಸ್ಪತ್ರೆಯನ್ನ ಹೂಪಾಟ್ ಇಟ್ಟು ಅಲಂಕರಿಸಿದ್ದಾರೆ. ನಾಚಿಕೆ ಇಲ್ಲದೆ ಸಿಂಗಾರ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಲಂಕಾರಕ್ಕೆ ರಾಮುಲು ಕೆಂಡ. ಇವತ್ತು ಇಷ್ಟು ನಿನ್ನೆ ಮೊನ್ನೆ ಕೂಡ ಬರ್ಬೋದಿತ್ತಲ್ಲ, ಬಂದಿಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ತಮ್ಮ ತಪ್ಪಿಡ್ಕೊಂಡು ಇವತ್ತು ನೀನು ಬಂದು ಸರಿ ಮಾಡಿದರೆ ಇಷ್ಟೊಂದು ಪ್ರಾಣ ಹೋಗ್ತಿದ್ದಿಲ್ಲ, ಜೀವ ಹೋಗ್ತಿದ್ದಿಲ್ಲ. ನೀನು ಸರಿಪಡಿಸಲಿಕ್ಕೋಸ್ಕರವಾಗಿ ಇವತ್ತು ಭಾಳಷ್ಟು ಜೀವ ಜುದ್ದುವಂತಾಗಿ ಬಗೆದಷ್ಟು ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಬಯಲು. ಇದಿಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಆಸ್ಪತ್ರೆಗೆ ಬಂದು ಪಂಚ್ ಮಾಡಿ ತದನಂತರ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವೈದ್ಯರು ಫುಲ್ ಟಿಪ್ ಟಾಪ್ ಆಗಿ ಬಂದು ಪಂಚ್ ಮಾಡ್ತಾರೆ. ಕೂಡಲೇ ಮಾಯವಾಗೋ ವೈದ್ಯರು ಸೀದಾ ತಮ್ಮ ಪ್ರೈವೇಟ್ ಕ್ಲಿನಿಕ್ಗೆ ತೆರಳುತ್ತಿದ್ದಾರೆ. ಡ್ಯೂಟಿ ಮುಗಿಯೋ ಸಮಯಕ್ಕೆ ಜಿಲ್ಲಾಸ್ಪತ್ರೆಗೆ ಬಂದು ಪಂಚ್ ಮಾಡಿ ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಕಲಿಕೆಯಲ್ಲಿರೋ ಪಿಜಿ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸ್ತಿದ್ದಾರಂತೆ. ಹೀಗಂತ ಹೆಸರು ಹೇಳಲು ಇಚ್ಛಿಸದ ಆಸ್ಪತ್ರೆ ಸಿಬ್ಬಂದಿಯಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ದೊರಕಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಒಂದೆರಡಲ್ಲ. ಸರ್ಕಾರ ಇನ್ನಾದ್ರೂ ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ರಂಜಿತ್ ಹಾಗೂ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜಿಲ್ಲಾಸ್ಪತ್ರೆ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದು ಇಂದು ಸಿಬ್ಬಂದಿಗಳ ಆ ಒಂದು ಕೆಲಸ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ. ಇದ್ರ ಜೊತೆಗೆ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಟ್ ಇದೇನು ರಿಪೋರ್ಟ್. ಶೋಕಸಾಗರ. ಬಳ್ಳಾರಿಯಲ್ಲಿ ಬಲಿಯಾದ 5 ಬಾಣಂತಿಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದೆ. ದುಃಖ ಮಡುಗಟ್ಟಿದೆ. ಮಗಳನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ಮನೆಯಲ್ಲಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ತಾಯಿ ರಾಮಲಿಂಗಮ್ಮ ಹಾಸಿಗೆ ಹಿಡಿದಿದ್ದಾರೆ. ಮೃತರ ಮನೆಯಲ್ಲಿ ಶೋಕಸಾಗರ. ಸಾವಿನ ಆಸ್ಪತ್ರೆಯಲ್ಲಿ ಅಲಂಕಾರ. ಬಾಣಂತಿಯ
ಆತ್ಮೀಯರ ಮನೆಯಲ್ಲಿ ಶೋಕಸಾಗರ ಆವರಿಸಿದ್ರೆ ಅತ್ತ ಸಾವಿಗೆ ಕಾರಣವಾದ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಆರೋಗ್ಯ ಸಚಿವರು ಬರ್ತಾರೆ ಅಂತ ಜಿಲ್ಲಾಸ್ಪತ್ರೆಯನ್ನ ಹೂಪಾಟ್ ಇಟ್ಟು ಅಲಂಕರಿಸಿದ್ದಾರೆ. ನಾಚಿಕೆ ಇಲ್ಲದೆ ಸಿಂಗಾರ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಲಂಕಾರ